ಜಾತಿ ಗಣತಿ ಅಂದ್ರೆ ಸಾಕು ಅದಕ್ಕೆ ಒಂದು ರೀತಿಯಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇತ್ತು. ಆದರೆ ಈಗ ಸೈದ್ಧಾಂತಿಕ ಯೂಟರ್ನ್ ಅನ್ನ ತೆಗೆದುಕೊಳ್ತಾ ಬಿಜೆಪಿ ಅನ್ನುವಂಥ ಪ್ರಶ್ನೆ ನಿನ್ನೆಯಿಂದಲೂ ಕೂಡ ಕಾಡ್ತಾ ಇದೆ. 2023ರಲ್ಲೇ ನಾವು ಜನಗಣತಿ ಜಾತಿ ಗಣತಿಗೆ ಒತ್ತಾಯಿಸಿದ್ವಿ. ಕಾಂಗ್ರೆಸ್ ಒತ್ತಾಯದಿಂದ ಕೇಂದ್ರ ಸರ್ಕಾರ ಗಣತಿಗೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ಈಗ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟರು. ಯಾಕೆಂದ್ರೆ ಬಹುದೊಡ್ಡ ನಿರ್ಧಾರವನ್ನ ಕೈಗೊಂಡಿರುವಂಥದ್ದು ಮೋದಿ ಸರ್ಕಾರ. ಅದು ಎಂಥ ಟೈಮ್ನಲ್ಲಿ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಯುದ್ಧದ ಸನ್ನಿವೇಶ ಅಂತ ಮಾತನಾಡ್ತಾ ಇದ್ವಿ. ಬಿಹಾರದ ಎಲೆಕ್ಷನ್ ಬೇರೆ ಇರುವಂತಹ ಸಂದರ್ಭದಲ್ಲಿ ಜಾತಿ ಗಣತಿಯ ನಿರ್ಧಾರವನ್ನು ಮಾಡಲಾಗಿದೆ. ಬಟ್ ಯಾವಾಗ, ಏನು, ಎತ್ತ, ಯಾವ ರೀತಿಯಾಗಿ ಇದು ಯಾವುದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಇದೇ ಸಂದರ್ಭದಲ್ಲಿ ಎಸಿಸಿ ಅಧ್ಯಕ್ಷರು ಮಾತನಾಡಿದ್ದಾರೆ. ದೇಶಕ್ಕೆ ಒಳ್ಳೆಯದಾಗುತ್ತೆ ಅಂದ್ರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ. ಎಲ್ರಿಗೂ ಸಮಾಧಾನ ತರುವಂತ ರೀತಿಯಲ್ಲಿ ಗಣತಿ ಆಗಬೇಕು. ಎಲ್ರಿಗೂ ಸಮಾಧಾನ ಅಂದ್ರೆ ಯಾವ ರೀತಿ ಆಗಪ್ಪ ಗೊತ್ತಿಲ್ಲ. ಗಣತಿ ಅಂದ್ರೆ ಗಣತಿ, ಜನಗಣತಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವ ಜಾತಿ ಎಷ್ಟೆಷ್ಟಿದ್ದಾರೆ ಅಂತ ಗೊತ್ತಾಗಬೇಕು. ಎಲ್ರಿಗೂ ಸಮಾಧಾನ ರೀತಿಯಲ್ಲಿ ಗಣತಿ ಆಗಬೇಕು. ಕೇಂದ್ರ ನಿರ್ಧಾರವನ್ನ ನಾನು ಮತ್ತೆ ರಾಹುಲ್ ಗಾಂಧಿ ಸ್ವಾಗತ ಮಾಡ್ತೇವೆ ಅಂತ ಹೇಳಿದ್ರು. ಸೆನ್ಸಸ್ ನಲ್ಲೇ ಇದನ್ನ ಮಾಡಬೇಕನ್ನೋದು ಇದು ಒಳ್ಳೆ ಸ್ಟೆಪ್ ಇದೆ. ಆದರೆ ಇದು ಬೇಗನೆ ಆಗಬೇಕು. ಒಂದು, ತೋರಿಕೆಗಿರಬಾರ್ದು. ಎರಡು, ಮೂರನೇದಾಗಿ ಎಕನಾಮಿಕ್ ಮತ್ತು ಎಜುಕೇಶನಲ್ ಸರ್ವೆ ಪರ್ಫೆಕ್ಟ್ ಆಗಿ ಎಲ್ಲ ಜನರಿಗೆ ಸಮಾಧಾನ ತರ್ತಕ್ಕಂಥ ರೀತಿಯಲ್ಲಿ ಇದು ಆಗಬೇಕು ಅಂತಕ್ಕಂಥದ್ದೇ ಅನಿಸಿಕೆ ನಮ್ಮದಿದೆ. ಇದನ್ನು ನಾನು ಇನ್ನೂ ಕೂಡ ವೆಲ್ಕಮ್ ಮಾಡಿದ್ದೇನೆ ಮತ್ತು ರಾಹುಲ್ ಗಾಂಧಿಯವರು ಕೂಡ ಇದನ್ನು ವೆಲ್ಕಮ್ ಮಾಡಿದ್ದಾರೆ. ಅದಕ್ಕಾಗಿ ಇದು ಆದಷ್ಟು ಬೇಗನೆ ಮುಂದುವರಿಬೇಕು. ಮತ್ತು ಈಗೇನು ಬರೇ ಒಂದು 550 ಕೋಟಿ ರೂಪಾಯಿ ಇದಕ್ಕೆ ಸರ್ವೆಗೆ ಇಟ್ಟಿದ್ದಾರೆ. ಮೊದಲಿಂದ ಭಾವನೆ ಅವ್ರದ್ದೇನಿತ್ತು, ನಮಗೆ ಟೀಕೆ ಮಾಡ್ತಿದ್ರು. ಕಾಂಗ್ರೆಸ್ದವರು ಯಾವತ್ತು ದೇಶಕ್ಕೆ ಡಿವೈಡ್ ಮಾಡಕ್ ಹೊಂಟಿದ್ದಾರೆ, ಧರ್ಮಕ್ಕೆ ಡಿವೈಡ್ ಮಾಡಕ್ ಹೋಗ್ತಾರೆ, ಜಾತಿಯಲ್ಲಿ ಜಗಳ ಸಂಘರ್ಷ ಮಾಡಕ್ ಶುರು ಹೊಂಟಿದೆ. ಅಂದ್ರೆ ನಾವು ಕೇಳಿದಾಗ ಸಂಘರ್ಷದ ಹಾದಿ ಹಿಡಿದಿದ್ದಾರೆ ಅಂತ ಹೇಳ್ತಾರೆ. ಅವರು ಮಾಡುವಾಗ ಇದನ್ನ ನಾವು ದೇಶಕ್ಕಾಗಿ ಒಳ್ಳೇದಕ್ಕಾಗಿ ಮಾಡ್ತಾ ಇದ್ದೇವೆ. ನೆಹರು ಅವ್ರು ಅಪೋಸ್ ಮಾಡಿದ್ರು, ಅವ್ರು ಅಪೋಸ್. ಅರೆ ನಾವ್ ಹೇಳಿದ್ದೆ ನೀವು ಅಪೋಸ್ ಮಾಡಿರಿ. ಒಂದು 75-80 ವರ್ಷದ ಕತೆ ಈಗ ಹೇಳಿದ್ರೆ ದಿಸ್ ಇಸ್ ನಾಟ್ ಗುಡ್. ದೇ ಶುಡ್ ರಿಯಲೈಸ್. ನೋಡಿ, ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವಂತಹ ಜಾತಿ ಜನಗಣತಿಯನ್ನ ನಿರ್ಧಾರವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಸ್ವಾಗತ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಹೇಳಿದ ಹಾಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ವರದಿ ತಯಾರಿ ಮಾಡಬೇಕು ಅಂತ ಡಿಕೆಶಿ ಹೇಳಿದ್ದಾರೆ. ಇನ್ನು ಮಹದೇವಪ್ಪ ಮಾತನಾಡಿ ರಾಜ್ಯದ ಜಾತಿ ವರದಿ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆಯನ್ನ ಮಾಡ್ತೇನೆ ಅಂತ ಹೇಳಿದ್ರು. ನಮ್ಮ ಕಾಂಗ್ರೆಸ್ನ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು ಇದೇ ವಿಚಾರ ಪ್ರಸ್ತಾವನೆಯನ್ನು ಮಾಡ್ತಾಯಿದ್ರು. ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಜಾತಿ ಗಣತಿ. ಆ ಒತ್ತಾಯಕ್ಕೆ ಮಣಿದಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಅವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಸೊ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಅವರ ಜನಸಂಖ್ಯೆ ಆಧಾರದ ಮೇಲೆ ಅವ್ರಿಗೆಲ್ಲರೂ ಕೂಡ ನ್ಯಾಯ ಆಗಬೇಕು ಅನ್ನೋದು ನಮ್ಮದೆಲ್ಲ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ, ಬೇಡಿಕೆ ಎಲ್ಲ ಕೂಡ ಇದೆ. ಸೊ ಕರ್ನಾಟಕ ಸರ್ಕಾರ ಈಗಾಗಲೇ ಹೇಳಿದೆ, ಎಲ್ಲ ಥರದ ಸಹಕಾರ ಕೊಡ್ತೀವಿ ಅಂತ. ರಾಹುಲ್ ಗಾಂಧಿ ಅವರು ಹೇಳ್ದಂಗೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಪ್ರತಿಯೊಬ್ಬ ಪ್ರಜೆ ಹಕ್ಕುಗಳ ರಕ್ಷಣೆ ಆಗಬೇಕಲ್ಲ, ಸಮಾನ ಅವಕಾಶಗಳು ಸಿಗಬೇಕಲ್ಲ, ಸಮಾನತೆ ಸಿಗಬೇಕಲ್ಲ. ಅದಕ್ಕೆ ಮಾಡೋಕ್ಕೆ ತೀರ್ಮಾನ ಮಾಡಿದ್ರೆ ಸ್ವಾಗತ ಮಾಡೋಣ. ಬಟ್ ಸೋಷಿಯೋ ಎಕನಾಮಿಕ್ ಬಿಲ್ ಮಾಡಿ ಎವ್ರಿ ಇಂಡಿವಿಜುವಲ್ ಹೌಸ್ ಶುಡ್ ಬಿ ಸರ್ವೆ. ದೇ ಶುಡ್ ಮೇಕ್ ಪ್ರಾವಿಷನ್ ಇನ್ ದಿ ಬಜೆಟ್ ಆರ್ ಅಲೋಕೇಟ್ ಮನಿ. ಹೋದ ಸರಿ ಸೆನ್ಸಸ್ಗೆ 8,000 ಕೋಟಿ ಇಟ್ಟಿದ್ರು. ಅದಕ್ಕೆ ಈಗ ಇಟ್ ಮೇ ಬಿ ಮೋರ್ ನಾವು. Money is not important. We have done scientifically very good survey. We will discuss in the cabinet. We welcome the decision of the central government and should be broad spectrum survey, so that socio-economical survey must be included with caste census and also with regular census. ಇನ್ನು ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋದಿ ಸರ್ಕಾರ ಉತ್ತಮ ನಿರ್ಧಾರವನ್ನ ಕೈಗೊಂಡಿದೆ. ಬೆಂಗಳೂರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತಲ್ಲ, ಘೋಷಣೆ ಮಾಡ್ತಲ್ಲ, ಅದನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸ್ವಾಗತ ಮಾಡಿದ್ದಾರೆ. ಜಾತಿ ವರದಿ ಬಗ್ಗೆ ಸಿಎಂ ಇನ್ನೂ ನಿರ್ಣಯ ತೆಗೆದುಕೊಂಡಿಲ್ಲ. ಸಮಾಜದ ಮೇಲೆ ವಿಷ ಬೀಜ ಬಿತ್ತಲಿಕ್ಕೆ ಈ ಕುತಂತ್ರ ಮಾಡಿದ್ರು. ರಾಜ್ಯದಲ್ಲಿ ಈಗಿರುವಂತ ಜಾತಿ ವರದಿಯನ್ನ ಜಾರಿಗೆ ತರಬಾರದು ಅಂತ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ್ರು ಬಿಜೆಪಿ ರಾಜ್ಯಾಧ್ಯಕ್ಷ.
ಹಾಗಾಗಿ ಈ ನಿರ್ಧಾರದಿಂದ ಬಹಳ ಉತ್ತಮ ನಿರ್ಧಾರವನ್ನ ಕೇಂದ್ರದ ನರೇಂದ್ರ ಮೋದಿಜಿ ನೇತೃತ್ವದ ಸರ್ಕಾರ ತೆಗೆದುಕೊಂಡಿದೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಜನಗಣತಿಯ ಜೊತೆಯಲ್ಲಿ ಜಾತಿ ಜನಗಣತಿನೂ ಕೂಡ ಮಾಡ್ತೇವೆ ಅನ್ನೋ ಒಂದು ಪ್ರಮುಖವಾಗಿರ್ತಕ್ಕಂಥ ನಿರ್ಧಾರವನ್ನು ಘೋಷಣೆ ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಪಕ್ಷ ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವ ಮುಖೇನ ಇವತ್ತು ಸಮಾಜವನ್ನು ಒಡಿತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಹಾಗಾಗಿ ಈ ನಿರ್ಧಾರದಿಂದ ಅವ್ರಿಗೂ ಕೂಡ ಆಶ್ಚರ್ಯನೂ ಕೂಡ ಆಗಿದೆ. ಆದರೆ ಒಂದಂತೂ ಸತ್ಯ, ಸ್ವಾತಂತ್ರ್ಯ ನಂತರದಲ್ಲಿ ಕಾಂಗ್ರೆಸ್ ಅವರು ಇಷ್ಟು ವರ್ಷ ಆಡಳಿತ ನಡೆಸಿದ್ರು ಸಹ ಕೇಂದ್ರದಲ್ಲಿ ಈ ಒಂದು ಕೆಲಸಕ್ಕೆ, ಈ ಕಾರ್ಯಕ್ಕೆ ಕೈ ಹಾಕಿರಲಿಲ್ಲ. ಇವತ್ತು ನರೇಂದ್ರ ಮೋದಿಯವರು ಮಾಡ್ತಾ ಇರುವಂತ ಪ್ರಾಮಾಣಿಕ ಸೆನ್ಸಸ್ ಅದು ದೇಶವ್ಯಾಪಿ ನಡೀತದೆ. ದೇಶವ್ಯಾಪಿ ನಡೆಯುವಂಥದ್ದು, ಅಥೆಂಟಿಕ್ ಆಗಿ ನಡೆಯುವಂಥದ್ದು. ನಾಳೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತನೂ ಹಾಕ್ಬೇಕು. ಅದಕ್ಕೆ ಈ ಸಿದ್ದರಾಮಯ್ಯ ಮನೆ ಕೂತ್ಕೊಂಡು ಬರ್ಸಿದಾನಲ್ಲ, ಇದು ಅಥೆಂಟಿಕ್ ದಾಖಲೆನೇ ಅಲ್ಲ. ಸಿದ್ದರಾಮಯ್ಯ ಈಗ ಮುಖ್ಯಮಂತ್ರಿ ಆಗ ಬಂದಿದ್ದಾರಲ್ಲ, ಸಿದ್ದರಾಮಯ್ಯ ವಾಪಸ್ ಹೋಗ್ತಾರಲ್ಲ ನವೆಂಬರ್ ಅವಾಗ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಂಗಿಲ್ಲ. ಈ ದಾಖಲೆ ಒನ್ ನೇಷನ್ ಒನ್ ಎಲೆಕ್ಷನ್, ಮಹಿಳಾ ಬಿಲ್ಲು, ಜಾತಿ ಗಣತಿ ಇದೆಲ್ಲವೂ ಕೂಡ ಭಾರತ ಸರ್ಕಾರದ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ. ಎಲ್ಲ ಒಂದು ಕಡೆ ಏನೋ ಒಂದು ಹೇಳೋದು, ಗಾಳಿಯಲ್ಲಿ ಗನ್ನಾರಿಸೋದು ಪರಿಸ್ಥಿತಿ ಮಾಡ್ತಕ್ಕಂಥದ್ದನ್ನು ಇನ್ಮೇಲಾದ್ರು ಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥದ್ದು ಒಳ್ಳೆಯದು. ಇದನ್ನು ನಾನು ಸ್ವಾಗತಿಸ್ತೀವಿ. ಅವ್ರ ಕೈಲಿ ಏನಾದ್ರು ಕಿಸ್ತಿದ್ರಾ? ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನ್ ಪಟೇಲ್, ಕೇಂದ್ರ ಸರ್ಕಾರ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಅದು ಜಾತಿ ಗಣತಿಯ ಮುಖಾಂತರ ನಾವು ಮಾಡ್ತೀವಿ ಅಂತ ನಿರ್ಧಾರವನ್ನು ಮಾಡಿದ್ದಾರೆ, ನಿಲುವನ್ನು ಪ್ರಕಟ ಮಾಡಿರುವಂಥದ್ದು. ಇದು ಸಹಜವಾಗಿ ಒಂದು ರೀತಿಯಾಗಿ ಶಾಕ್ ಕಾಂಗ್ರೆಸ್ಗೆ, ನೋ ಡೌಟ್. ಇನ್ನು ರಾಜ್ಯದಲ್ಲಿ ಮಾಡಲಾಗಿದ್ದಂಥ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗ ಏನು ಕೊಟ್ಟಿತ್ತು, ಆ ವರದಿ ಏನಾಗುತ್ತೆ, ಅದು ಅನುಷ್ಠಾನ ಆಗುತ್ತಾ ಅಥವಾ ಕೇಂದ್ರ ಸರ್ಕಾರದ ಒಂದು ಏನು ಜಾತಿ ಗಣತಿ ಆಗುತ್ತೆ ಅದೇ ಬರಲಿ ಅನ್ನುವಂಥದ್ರ ಬಗ್ಗೆ ಏನಾದರೂ ನಿರ್ಧಾರವನ್ನ ಮಾಡಲಾಗುತ್ತಾ? ಈಗ ಆಲ್ರೆಡಿ ಬಿಸಿ ತುಪ್ಪ ಆಗಿತ್ತು, ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಆಗುತ್ತಾ? ಪೃಥ್ವಿರಾಜ್ ಹಾರನಹಳ್ಳಿ, ಜಾತಿ ಗಣತಿ ಮಾಡುವುದಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಸಚಿವ ಸಂಪುಟ ಸಭೆ ಘೋಷಣೆ ಮಾಡಿರ್ತಕ್ಕಂಥದ್ದು. ಯಾರೆಲ್ಲ ಜಾತಿ ಜನಗಣತಿಯ ವಿರೋಧ ಇದ್ರು, ಅದು ಯಾವುದೇ ಪಕ್ಷದವರಿದ್ರು, ಎಲ್ಲರೂ ಕೂಡ ಇದೊಂಥರ ಮಾಸ್ಟರ್ ಸ್ಟ್ರೋಕ್ ಅಂತ ಹೇಳಲಾಗ್ತಿದೆ. ಈಗಾಗಲೇ ಕರ್ನಾಟಕದಲ್ಲಿ ಕೂಡ ಜಾತಿ ಸಮೀಕ್ಷೆ ವರದಿಯನ್ನ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ವರದಿಯನ್ನ ಒಪ್ಪುವ ವಿಚಾರದಲ್ಲಿ ಒಂದಷ್ಟು ಗೊಂದಲ ಇರತಕ್ಕಂಥದ್ದು. ಅನೇಕ ಸಚಿವರುಗಳು, ಮೇಲ್ಜಾತಿಯ ಸಚಿವರುಗಳು ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಅಧ್ಯಯನಕ್ಕೆ ಸಮಯವನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಎಲ್ಲೊಂದು ಕಡೆ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೀಸಲಾತಿಯ ನಿರ್ಧಾರ ಮಾಡ್ತಕ್ಕಂಥದ್ದು ಅದು ಕೇಂದ್ರ ಸರ್ಕಾರ. ಹಾಗಾಗಿ ಎಲ್ಲೊಂದು ಕಡೆ ಒಳ ಮೀಸಲಾತಿ ಇರುವಂತದ್ದು ಮತ್ತು ಪರಿಶಿಷ್ಟ ಜಾತಿಯವರಿಗೆ ಮೀಸಲಾತಿ ಕೊಡುವ ವಿಚಾರವನ್ನು ಕೇಂದ್ರಕ್ಕೆ ಶಿಫಾರಸು ಕೊಡುವಂಥದ್ದು. ಇನ್ನು ಒಬಿಸಿ ಅವರಿಗೆ ಎಲ್ಲೊಂದು ಕಡೆ ಮೀಸಲಾತಿ ಕೊಡುವ ವಿಚಾರದಲ್ಲಿ ಸರ್ಕಾರ 51% ಮೀಸಲಾತಿಯನ್ನ ಕೊಡಲಿಕ್ಕೆ ಈಗಾಗಲೇ ಸದ್ಯದ ಮಟ್ಟಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿರ್ತಕ್ಕಂಥದ್ದು. ಒಂದ್ ಕಡೆ ಕರ್ನಾಟಕದಲ್ಲಿರ್ತಕ್ಕಂಥ ಜಾತಿ ಸಮೀಕ್ಷೆಯ ವರದಿಯನ್ನ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಪ್ರೆಸೆಂಟ್ ಮಾಡ್ತಾರೆ ಅನ್ನೋದು ಕೂಡ ಸದ್ಯದ ಕುತೂಹಲ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ನಿನ್ನೆಯ ಜಾತಿ ಜನಗಣತಿಯನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ ಕೂಡಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲೊಂದು ಕಡೆ ಸ್ವಾಗತವನ್ನು ಕೋರಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಾಗತ ಕೋರುವ ನಡುವೆ ಎಲ್ಲೊಂದು ಕಡೆ ಒಂದಷ್ಟು ತಗಾದೆಯನ್ನು ಕೂಡ ಎತ್ತಿರ್ತಕ್ಕಂಥದ್ದು. ನೀವು ಜಾತಿ ಜನಗಣತಿಯನ್ನು ಮಾಡಿ, ಆದರೆ ಜಾತಿ ಜನಗಣತಿಯ ಜೊತೆಗೆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಿ ಅದರಲ್ಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆ ಮುಖಾಂತರ ನಿಮಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮಾಡೋದ್ರಿಂದ ಪ್ರತಿಯೊಬ್ಬನು ಈ ದೇಶದ ಪ್ರತಿಯೊಬ್ಬ ನಾಗರಿಕನ ಅವನ ಸ್ಟೇಟಸ್ ಗೊತ್ತಾಗುತ್ತೆ, ಸ್ಥಿತಿ ಗೊತ್ತಾಗುತ್ತೆ. ಅದೇ ರೀತಿ ಕೂಡ ಕರ್ನಾಟಕ ಕೂಡ ನಾವು ಜಾತಿ ಸಮೀಕ್ಷೆಯನ್ನು ಮಾಡಿರತಕ್ಕಂಥದ್ದು, ಸೋಸಿಯೋ ಎಕನಾಮಿಕ್ ನಾವು ಸರ್ವೆಯನ್ನು ಮಾಡಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ಕ್ಲಾರಿಟಿ ಏನು, ತಮ್ಮ ಜಾತಿ ಸಮೀಕ್ಷೆಯ ಮುಂದಿನ ನಿಲುವೇನು ಎಂಬುದರ ಬಗ್ಗೆ ಇದೀಗ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನಿವಾಸ ಕಾವೇರಿಯಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಸುದ್ದಿಗೋಷ್ಠಿ ಆರಂಭವಾಗಲಿರ್ತಕ್ಕಂಥದ್ದು. ಈಗಾಗಲೇ ಜಾತಿ ಸಮೀಕ್ಷೆ, ಕರ್ನಾಟಕದ ಜಾತಿ ಸಮೀಕ್ಷೆ ವಿಚಾರವಾಗಿ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗಡೆ ಅವರು ಈಗಾಗಲೇ ಉಡುಪಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದ ಜಾತಿ ಜನಗಣತಿ ಘೋಷಣೆಯೂ
ಬೇರೆ ಮತ್ತು ಕರ್ನಾಟಕದ ಜಾತಿ ಸಮೀಕ್ಷೆ ಬೇರೆ. ಒಬಿಸಿಗಳಿಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಿಕ್ಕೆ ಮತ್ತು ಮೀಸಲಾತಿಯನ್ನು ಕೊಡಲಿಕ್ಕೆ ಮತ್ತು ಒಟ್ಟಾರೆ ಸಮೀಕ್ಷೆ ಮುಖಾಂತರ ಬೇರೆ ಬೇರೆ ಇತರೆ ಜಾತಿಗಳಿಗೆ ಮೀಸಲಾತಿ ಕೊಡಲಿಕ್ಕೆ ನಮ್ಮ ಸಮೀಕ್ಷೆ ಅನುಕೂಲ ಆಗುತ್ತೆ ಮತ್ತು ಆ ಮೀಸಲಾತಿಯನ್ನ ಸರ್ಕಾರ ಕೊಟ್ಟು ನಂತರ ಕೇಂದ್ರಕ್ಕೆ ಶಿಫಾರಸನ್ನು ಕೊಡುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂತದ್ದು. ಆ ಮುಖಾಂತರ ಕೇಂದ್ರದ ಜಾತಿ ಜನಗಣತಿಗೂ ಮತ್ತು ನಮ್ಮ ಜಾತಿ ಸಮೀಕ್ಷೆಗೂ ಅಜಗಜಾಂತರ ಇದೆ ಎಂಬ ಮಾತನ್ನು ಕೂಡ ಹೇಳಿರುವಂತದ್ದು. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಕರ್ನಾಟಕದ ಜಾತಿ ಸಮೀಕ್ಷೆಯ ಮುಂದಿನ ಭವಿಷ್ಯ ಏನು, ಅದು ಅಳಿವುಂಟ ಉಳಿವುಂಟ ಎಂಬುದರ ಬಗ್ಗೆ ಇದೀಗ ಸುದ್ದಿಗೋಷ್ಠಿಯಲ್ಲಿ ತಿಳಿಸಲಿದ್ದಾರೆ. ಈಗಾಗಲೇ ಸೋಷಿಯೋ ಎಕಾನಮಿ ಸರ್ವೆನ ಗೋಷ್ಠಿಯನ್ನು ಮಾಡಬೇಕು ಕೇಂದ್ರ ಸರ್ಕಾರ ಅಂತ ಒತ್ತಾಯ ಮಾಡತಕ್ಕಂಥದ್ದು. ಈ ಒತ್ತಾಯದ ನಡುವೆ ಕೂಡ ಇದೀಗ ಜಾತಿ ಜನಗಣತಿ ಕರ್ನಾಟಕದ ಜಾತಿ ಸಮೀಕ್ಷೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಜಾರಿ ಮಾಡಬಾರ್ದು ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜೇಂದ್ರ ಸೇರಿದಂತೆ ಬಿಜೆಪಿ ಅನೇಕ ನಾಯಕರುಗಳು ಒತ್ತಾಯ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಗಳ ನಿಲುವಿನ ಬಗ್ಗೆ ಇದೀಗ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಸ್ಪಷ್ಟತೆ ಗೊತ್ತಾಗಲಿದೆ. ಪೃಥ್ವಿರಾಜ್ ಹಾರನಹಳ್ಳಿ. ಧನ್ಯವಾದ ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.